ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸರ್ವರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ಹಾಡು ಒಂದೇ ಮಾತರಂ ಆಗಿರುತ್ತೆ. ಅಂದರೆ ನಮ್ಮ ರಾಷ್ಟ್ರಗೀತೆಯನ್ನು ನಾನು ಹಾಡ್ತಿದ್ದೀನಿ. ಹಾಗೆ ಈ ರಾಷ್ಟ್ರಗೀತೆಯ ಅರ್ಥ ಕೂಡ ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ಅರ್ಥ ಗೊತ್ತಿಲ್ಲ ಕೇಳ್ಕೊಳ್ಳಿ, ಹಾಗೆ ಗೊತ್ತಿರೋರು ಕಮೆಂಟ್ ಮಾಡಿ ನನಗೆ ರಾಷ್ಟ್ರಗೀತೆಯ ಅರ್ಥ ಗೊತ್ತು ಅಂತ. ಈಗ ಹಾಡನ್ನ ಕೇಳಿ ಆಮೇಲೆ ಅರ್ಥನೂ ಕೇಳಿ, ಓಕೆನಾ? ಈಗ ಹಾಡನ್ನ ಕೇಳ್ಕೊಂಡು ಬನ್ನಿ. ಒಂದೇ ಮಾತರಂ, ಒಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ, ಒಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀ ಪುಲ್ಲಕುಸುಮಿತಾಸ್ತು ಮಧುರಶೋಭಿನೀ ಸುಹಾಸಿನಿ ಸುಮಧುರಭಾಷಿಣೀ ಸುಖದಾಂ ವರದಾಂ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ. ಪ್ರಸ್ತುತ ರಾಷ್ಟ್ರಗೀತೆಯನ್ನು ಭಾರತದ ಪ್ರಸಿದ್ಧ ಸಾಹಿತಿ ಶ್ರೀ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರು ರಚಿಸಿದ ಆನಂದ ಮಂಟಪ ಎಂಬ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಇದೇ ಗೀತೆಯು ಕ್ರಾಂತಿಕಾರಿಗಳಿಗೆ ಸ್ಫೂರ್ತಿ ಮಂತ್ರವಾಗಿತ್ತು. ಎಂಥ ಅದ್ಭುತ ಅಲ್ವಾ? ಈಗ ನಮ್ಮ ರಾಷ್ಟ್ರಗೀತೆಯಾದ ಒಂದೇ ಮಾತರಂನ ಅರ್ಥ ತಿಳ್ಕೊಳ್ಳೋಣ ಬನ್ನಿ. ಅರ್ಥ: ಜಲಭರಿತಳು, ಫಲಭರಿತಳು, ಮಲಯ ಪರ್ವತದ ಸುಗಂಧಿತ ತಂಗಾಳಿ ಬೀಸುವವಳು, ಅಸುರುಡಿಗೆಯಿಂದ ಶೋಭಿತಳು ಆಗಿರುವ ಏ ತಾಯಿ ನಿನಗಿದೋ ವಂದನೆ. ಶುಭ್ರ ಬೆಳದಿಂಗಳಿನಲ್ಲಿ ಮಿಂದು ಮಿನುಗುವಳು, ಚೆನ್ನಾಗಿ ಅರಳಿದ ಹೂವುಗಳಿಂದಲೂ ತರುಲತೆಗಳಿಂದಲೂ ಶೋಭಿಸುವವಳು, ನಗುಮೊಗದವಳು, ಸವಿ ಮಾತಿನವಳು, ಸುಗಂಧದಾತೆಯು ವರದಾತೆಯೂ ಆಗಿರುವ ಏ ತಾಯಿ ನಿನಗೆ ವಂದನೆ. ಅಬ್ಬಬ್ಬಾ, ಎಂಥ ಅರ್ಥಪೂರ್ಣ ರಾಷ್ಟ್ರಗೀತೆ ಅಲ್ವಾ ನಮ್ಮದು, ನಮ್ಮ ಭಾರತ, ನಮ್ಮ ಹೆಮ್ಮೆ. ನಮ್ಮ ರಾಷ್ಟ್ರಗೀತೆಗೆ ನಮಿಸುತ್ತಾ ನಾನು ಭಕ್ತಿಯಿಂದ ಈ ಹಾಡನ್ನು, ರಾಷ್ಟ್ರಗೀತೆಯನ್ನು ಹಾಡಿದ್ದೀನಿ. ನೀವು ಕೇಳಿದ್ದೀರಾ, ಹೇಗೆ ಹಾಡಿದ್ದೀನಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಅರ್ಥ ಕೂಡ ಹೇಳಿದ್ದೀನಿ. ಅರ್ಥದ ಬಗ್ಗೆ ನಿಮಗೇನಾದರೂ ತಪ್ಪು ಅನಿಸಿದ್ರೆ, ಸರಿಗಿಲ್ಲ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾರಿಗೆಲ್ಲ ಅರ್ಥ ಗೊತ್ತಿತ್ತು ಅವರು ಕೂಡ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಫುಲ್ಲು ರಾಷ್ಟ್ರಗೀತೆನ ಕೇಳಿದ್ದೀರಾ, ಹಾಗೆ ಫುಲ್ಲು ಅರ್ಥ ತಿಳ್ಕೊಂಡಿದ್ದೀರಾ, ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಲೈಕು ಕಮೆಂಟು ಹೈಪ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.